ಇನ್ನು ಋಗ್ವೇದ ಕಾಲದಿಂದಲೂ ಕೂಡ ಸೂರ್ಯಾರಾಧನೆ ಸನಾತನ ಧರ್ಮದಲ್ಲಿ ಅಡಕವಾಗಿದೆ. ನಮ್ಮ ಭಾರತೀಯರು ಪ್ರಕೃತಿಯ ಆರಾಧಕರು. ಸನಾತನ ಧರ್ಮ ಪ್ರಕೃತಿಯೊಂದಿಗೆ ಮಿಳಿತವಾಗಿದೆ. ಹಾಗಾಗಿ ಸೂರ್ಯಾರಾಧನೆಯನ್ನ ವೇದಕಾಲದಿಂದಲೂ ಮಾಡಿಕೊಂಡು ಬಂದಿದ್ದೇವೆ. ಪ್ರಾಚೀನ ವೈದಿಕ ಧರ್ಮದಲ್ಲಿ ಸೂರ್ಯನಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನ ನೀಡಲಾಗಿತ್ತು. ಸೂರ್ಯನ ಆರಾಧನೆಯಿಂದಲೇ ಸೌರಪಂಥ ಹುಟ್ಟಿದ್ದು. ಕಾಲಗಣನೆಯಲ್ಲಿ ಸೌರಮಾನ ಎಣಿಕೆ ಇಂದಿಗೂ ಕೂಡ ಇದೆ. ಹಾಗಾಗಿ ನಾವು ಇಂದಿಗೂ ಸೌರಮಾನ ಪಂಚಾಂಗ ಹಾಗೂ ಚಾಂದ್ರಮಾನ ಪಂಚಾಂಗ ಅನ್ನುವಂಥ ಎರಡು ಬಗೆಗಳನ್ನ ನೋಡ್ತೇವೆ. ಇವತ್ತಿಗೂ ಸೌರಮಾನ ಪದ್ಧತಿಗೆ ಅಷ್ಟೇ ಮಹತ್ವವಿದೆ. ಇನ್ನು ಗಾಯತ್ರಿ ಮಂತ್ರದಲ್ಲಿ ಹೇಳುವಂತೆ ಭೂರ್ಭುವ ಸ್ವಃ ಎಂಬ ಗಾಯತ್ರಿ ಮಂತ್ರದ ಪ್ರತಿ ಶಬ್ದವೂ ಕೂಡ ಸೂರ್ಯನ ಸಾಮರ್ಥ್ಯವನ್ನು ಕೊಂಡಾಡುತ್ತೆ. ಇನ್ನು ರಥಸಪ್ತಮಿಯನ್ನ ಹೇಗೆ ಆಚರಣೆ ಮಾಡಬೇಕು ಅಂತ ಕೇಳೋದಾದ್ರೆ, ರಥಸಪ್ತಮಿಯಂದು ಸೂರ್ಯೋದಯಕ್ಕೆ ಮುನ್ನ ಏಳಬೇಕು. ನಮ್ಮ ಹಿರಿಯರು ನಿತ್ಯವೂ ಕೂಡ ಈ ಪರಿಪಾಠವನ್ನೇ ಹೇಳಿದ್ರು. ಸೂರ್ಯ ಬಂದ ಮೇಲೆ ಏಳೋದು ಶ್ರೇಯಸ್ಸಲ್ಲ, ಸೂರ್ಯ ಬರುವಕ್ಕಿಂತ ಮುಂಚೆ ಸೂರ್ಯೋದಯಕ್ಕೂ ಪೂರ್ವವೇ ಏಳೋದು ಅತ್ಯಂತ ಶ್ರೇಯಸ್ಕರ ಎಂದು ನಮ್ಮ ಹಿರಿಯರು ಮನೆಗಳಲ್ಲಿ ಹೇಳ್ತಿದ್ರು. ಇದೇ ರೀತಿ ರಥಸಪ್ತಮಿಯ ದಿನದಂದು ಕೂಡ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನಾದಿಗಳನ್ನ ಮುಗಿಸಿಕೊಳ್ಳಬೇಕು. ಸಮುದ್ರ ಅಥವಾ ಸರೋವರ, ನದಿ, ಸಂಗಮ ಹೀಗೆಲ್ಲ ಮುಂತಾದ ಕಡೆ ಸ್ನಾನ ಮಾಡಿದ್ರೆ ತುಂಬಾನೇ ಒಳ್ಳೆಯದು ರಥಸಪ್ತಮಿಯ ದಿನ ಅಂತ ಹೇಳ್ತಾರೆ. ಇದು ಪುಣ್ಯ ಫಲಪ್ರದವಾಗಿಯೂ ಜೊತೆಗೆ ಮಾಘ ಮಾಸವೂ ಕೂಡ ಇರೋದ್ರಿಂದ ಮಾಘ ಸ್ನಾನದ ಫಲವೂ ಕೂಡ ಲಭಿಸಿ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಈ ದಿನ ಸೂರ್ಯನಿಗೆ ಅರ್ಘ್ಯ ನೀಡೋದು ಬಹಳಾನೇ ಮಹತ್ವ. ಸೂರ್ಯನಿಗೆ ಅರ್ಘ್ಯ ನೀಡೋದ್ರಿಂದ ಪೂರ್ವಜನ್ಮದ ಪಾಪಗಳು, ಸಂಚಿತ ಕರ್ಮಗಳು, ಪ್ರಾರಬ್ಧಗಳು, ಎಲ್ಲ ದುಃಖಗಳು ನಿವಾರಣೆ ಆಗತ್ತೆ ಅನ್ನುವಂಥ ನಂಬಿಕೆ ಇದೆ. ಸಕಲ ಜನ್ಮದ ಪಾಪಗಳನ್ನ, ದುಃಖಗಳನ್ನ ಕಳೆದುಕೊಳ್ಳುವುದಕ್ಕೋಸ್ಕರ ಇಂದು ಸೂರ್ಯನಿಗೆ ಅರ್ಘ್ಯ ನೀಡಲಾಗತ್ತೆ. ಇನ್ನು ಈ ಮೊದಲೇ ಹೇಳಿದಂತೆ ಈ ದಿನ ಮಾಡುವಂಥ, ಅದರಲ್ಲೂ ಸೂರ್ಯೋದಯಕ್ಕೆ ಪೂರ್ವದಲ್ಲಿ ಮಾಡುವಂಥ ಮಾಘ ಸ್ನಾನ ಬಹಳಾನೇ ಪುಣ್ಯಪ್ರದವಾದುದು. ಆಯುಷ್ಯವನ್ನ ವೃದ್ಧಿಸುತ್ತೆ, ಆರೋಗ್ಯ ಸಂಪತ್ತನ್ನ ಕೊಡತ್ತೆ, ಜೊತೆಗೆ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗುವುದಕ್ಕೂ ಕೂಡ ಈ ಒಂದು ಮಾಘ ಸ್ನಾನ ತುಂಬಾನೇ ಮಹತ್ವವಾದುದು